हरिं गरासनगद्भिदां नलसिकां सौं क्लीं कलां बिभ्रतीं सवर्णां वरदारणीं च वरसदां दौतां तनेत्रोज्ज्वलां वन्दे पृष्ठकपासमङ्कुशधरां स्रग्भूषितामुज्ज्वलां त्वां गौरीं त्रिपुरां फरात्वरकलां श्रीचक्रसञ्चारणीं पद्मानने पद्मपत्रे पद्मप्रिये पद्मदलायताक्षीं विश्वप्रिये विष्णुमनोनुकूले त्वत्पादपद्मं मयि सन्निधत्स्वां या सा पद्मासनस्था विपुलकटितटी पद्मपत्रायताक्षीं श्रीं अम्बां भगवतीं श्रीं ललितां राजराजेश्वरीं महाकाली महालक्ष्मी देवताभ्यो नमः। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् जातवेदसे सनुभाम सोममरादीतो निदहाति वेदाः सनः दुर्गाणि विश्वानावेव सिन्धुं दुरितात्यग्निः त्वामग्निवर्णां तपसाज्वलन्तीं वैलोचनीं कर्मबले तुष्टां दुर्गां देवीगुं शरणमहं प्रपद्ये। गौरीन्ममाय सलिलानिक्षत्तद्विपदीं सां चतुष्पदीं अष्टापदी नवपदीं बहुशीं सहस्राक्षरां परमे व्योमन् महालक्ष्मी देवताभ्यो नमः। ब्राह्मी माहेश्वरी कौमारी वैष्णवी वाराही इंद्राणी चामुंडां चंडिकां महाकाली महालक्ष्मी समेत श्रीमद्महाललितां भाला त्रिपुर सुंदरी चक्रेश्वरी ಬಾಲಾಂಬಿಕಾಯ ನಮಃ. ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಸರ್ವರಿಗೂ ಸಕಲರಿಗೂ ಸಹಿತ ಸನ್ಮಂಗಳ ಉಂಟಾಗಲಿ. ಮೇಷರಾಶಿ ಮೇಷಲಗ್ನ. ಮೇಷರಾಶಿ ಮೇಷಲಗ್ನದಲ್ಲಿರ್ತಕ್ಕಂಥವರಿಗೆ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಬುಧ ಚಂದ್ರರ ಯೋಗ ಫಲ ಮೇಷರಾಶಿಯವರು ಇರೋದ್ರಿಂದ ಬಹಳ ದಿನಗಳ ನಂತರ ಒಂದಿಷ್ಟು ನೆಮ್ಮದಿಯನ್ನು ಕಾಣುವಂಥ ಕಾಲ ನಿಮ್ಮದಾಗತ್ತೆ. ಇವತ್ತು ನೀವು ಮಾಡುವಂಥ ಸಂಕಲ್ಪ ಇದೆಯಲ್ಲ, ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ದೂರಭಾರ ಪ್ರಯಾಣ ಮಾಡಬೇಕು, ವ್ಯವಹಾರಗಳನ್ನು ಸಿದ್ಧಿಪಡಿಸ್ಕೊಳ್ಬೇಕು, ಏನಾದ್ರು ಒಂದಿಷ್ಟು ಆಗುವಂಥ ಅಚಾತುರ್ಯಗಳಿಂದ ಬೇಗ ಮುಕ್ತರಾಗಿ ಒಳಗಡೆ ನೀವು ನಿಮ್ಮ ಕೆಲಸಗಳನ್ನು ಕಾರ್ಯಸಿದ್ಧಿ ಮಾಡ್ಕೊಳ್ಬೇಕು ಅನ್ನತಕ್ಕಂಥ ಆಸೆ ಇದೆಯಲ್ಲ, ಅದನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನೀವು ಮಾಡುವಂತಹ ಯಾವುದೇ ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆನೂ ನಿಮ್ಮ ಕೆಲಸಗಳಲ್ಲಿ ಏನೋ ಒಂದು ಬದಲಾವಣೆ ತಂದುಕೊಳ್ಬೇಕು ಅಂದ್ರು ಇವತ್ತು ಶ್ರದ್ಧೆಯಿಂದ ಮಾಡುವಂತಹ ಕಾಯಕ ಶೀಘ್ರ ಫಲವನ್ನೇ ಸಿದ್ಧಿಪಡಿಸ್ಕೊಳ್ಬಹುದು. ಆದರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮೂಗಿನ ತುದಿಯಲ್ಲಿ ಕೋಪ ಇದೆಯಲ್ಲ, ಮೇಷರಾಶಿಯವರಿಗೆ ಕೋಪ ಒಳಿತಲ್ಲ. ಯಾಕೆಂದ್ರೆ ನೀವು ಕೋಪ ಮಾಡಿಕೊಂಡ್ರೆ ಅದರಿಂದ ಹಾನಿ ಆಗೋದು ನಿಮಗೆ. ಇವತ್ತು ನೀವು ಕೋಪ ಮಾಡ್ಕೊಳ್ಳೇಬಾರ್ದು. ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರೊಬ್ಬರಾದ್ರೂ ಸಹಿತ ಮೇಷರಾಶಿಯಲ್ಲಿ ಇರ್ತಕ್ಕಂಥವ್ರು. ಕಾರಣ ನಿಮ್ಮ ರಾಶಿ ನಕ್ಷತ್ರದ ಪ್ರಕಾರ ಬುಧ ಮತ್ತು ಚಂದ್ರನೂ ಅಷ್ಟು ಸಮಂಜಸವಾಗಿರ್ತಕ್ಕಂಥದ್ದಲ್ಲ. ಆದರೆ ಇವತ್ತು ಯೋಗ ಫಲ ಇದೆ. ಇವತ್ತು ಶುಕ್ರವಾರ ಆದ್ದರಿಂದ ಅದರಲ್ಲೂ ರಾಹುಕಾಲದಲ್ಲಿ ದೇವಿಯ ಸಾನ್ನಿಧ್ಯದಲ್ಲಿ ಹಚ್ಚುವಂತ ದೀಪ ಇದೆಯಲ್ಲ, ಅದು ಶೀಘ್ರವಾಗಿ ಫಲವನ್ನು ಕೊಡುತ್ತೆ. ಯಾವ್ದಾದ್ರು ದೇವಿ ದೇವಸ್ಥಾನ ಸರಿ, ಇಂಥದೇ ದೇವಸ್ಥಾನಕ್ಕೆ ಹೋಗಿ ನಾನು ಹೇಳೋದಿಲ್ಲ. ನಿಮ್ಮ ನಿಮ್ಮ ಪ್ರಾಂತ್ಯಗಳಲ್ಲಿರ್ತಕ್ಕಂತಹ ಗ್ರಾಮ ದೇವತೆಗೆ ನೋಡಿ, ಎಲ್ಲರೂ ಎಲ್ಲೋ ಒಂದು ಕಡೆ ಪ್ರವರ್ಧಮಾನಕ್ಕೆ ಬಂದಿರತಕ್ಕಂಥ ಎಲ್ಲರೂ ಸೇರುವಂತ ಒಂದು ಸಾನ್ನಿಧ್ಯಕ್ಕೆ ಹೋಗಿ ಅಲ್ಲಿ ದೀಪವನ್ನು ಹಚ್ಚಿದ್ರೆ ಮಾತ್ರ ನಮ್ಮ ಕಾರ್ಯಸಿದ್ಧಿ ಅದಲ್ಲ. ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ಗ್ರಾಮ ದೇವತೆಗಳಿದೆಯಲ್ಲ, ಎಲ್ಲೇ ಆದ್ರೂ ಸಹಿತ ದೇವಸ್ಥಾನನೇ, ದೇವರ ಸಾನ್ನಿಧ್ಯವೇ. ಎಲ್ಲಿ ಆದ್ರೂ ಸರಿ ನಿಮ್ಮ ನಿಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ದೇವಾಲಯಕ್ಕೆ ಬಂದು ಅಲ್ಲಿ ದೇವರ ಮುಂದೆ ಒಂದು ದೀಪ ಹಚ್ಚಿ ಒಂದು ಶ್ರದ್ಧೆಯಿಂದ ಪ್ರಾರ್ಥನೆ ಮಾಡಿದ್ರೆ ನಿಮ್ಮ ಪ್ರಾರ್ಥನೆಗೆ ಹೋಗೊಟ್ಟು ನಿಮ್ಮ ಫಲಗಳನ್ನ ನಿಮಗೆ ಕೊಡಬೇಕಾಗಿರ್ತಕ್ಕಂಥದ್ದನ್ನ ಎಲ್ಲವನ್ನೂ ಆಶೀರ್ವದಿಸುವಂತಹ ಗುಣ ತಾಯಿದು. ಅದಕ್ಕೋಸ್ಕರ ತಾಯಿಯ ಪ್ರಾರ್ಥನೆಯನ್ನ ಮೇಷರಾಶಿಯವರು ಖಂಡಿತ ಮಾಡಿ ಇವತ್ತು ರಾಹುಕಾಲದಲ್ಲಿ ದೀಪವನ್ನು ಹಚ್ಚಿ ಹೆಚ್ಚಿನ ಫಲವನ್ನ ಖಂಡಿತ ಸಿದ್ಧಿಪಡಿಸ್ಕೊಳ್ತೀವಿ. ವೃಷಭ ರಾಶಿ ವೃಷಭ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಗುರುವಿನ ಅನುಗ್ರಹ ಇದೆ, ಆರ್ಥಿಕ ಪರಿಸ್ಥಿತಿ ಪರವಾಗಿಲ್ಲ, ಹಣಕಾಸಿನ ವಿಚಾರ ಪರವಾಗಿಲ್ಲ. ನೀವತ್ತು ಮಾಡುವ ಪ್ರತಿ ಸಂಕಲ್ಪದ ಒಂದೊಂದು ಕ್ಷಣನೂ ಹೆಚ್ಚು ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲವೇ. ಆದರೆ ಕುಟುಂಬದಲ್ಲಿರ್ತಕ್ಕಂಥವ್ರು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಸ್ವಲ್ಪ ಆಲಿಸ್ಬೇಕು. ಯಾರೊಬ್ಬರು ಏನಾದ್ರು ವಿಚಾರವನ್ನು ಹೇಳಿದ್ರೆ ಎಲ್ಲವೂ ನಮಗೆ ಗೊತ್ತಿದೆ ಅಂತ ನೀವು ಮುಂದೆ ನಡೀತೀರಾ. ಗೊತ್ತಿರೋದು ಎಷ್ಟೇ ಇದ್ರೂ ಅದ್ರ ಜೊತೆಗೆ ಇನ್ನಷ್ಟು ವಿಚಾರಗಳು ಅರ್ಥ ಮಾಡ್ಕೊಂಡೇ ನಡಿಬೇಕು. ಹಾಗೆ ಇವತ್ತಿನ ದಿವಸ ಒಂದಷ್ಟು ಮಾನಸಿಕವಾಗಿ ಒತ್ತಡಕ್ಕೆ ಸಿಲುಕೊಳ್ಳುವ ಪರಿಸ್ಥಿತಿ ಇರುತ್ತೆ. ಹಾಗೆ ಮನೆಯಲ್ಲಿ ಆಗಿರ್ತಕ್ಕಂತಹ ಪದಾರ್ಥಗಳನ್ನ ಬಿಟ್ಟು ಮಧ್ಯಾಹ್ನದವರೆಗೂ ಅಯ್ಯೋ ಈಗ ಊಟ ಮಾಡೋಣ, ಈಗ ಟಿಫನ್ ಮಾಡೋಣ, ಆಮೇಲೆ ಮಾಡೋಣ ಅಂತೇಳಿ ವೃಥಾ ಸಮಯವನ್ನು ವೇಸ್ಟ್ ಮಾಡ್ಕೊಳ್ತೀರಿ, ಆರೋಗ್ಯವನ್ನು ಹಾಳು ಮಾಡ್ಕೊಳ್ತೀರಿ. ಆರೋಗ್ಯಕ್ಕೆ ಬೇಕಾದ್ದು ಆಹಾರ, ಅದು ಆಹಾರ ಅರ್ಥಗರ್ಭಿತವಾಗಿರ್ಬೇಕು. ಒಳ್ಳೆ ಆಹಾರವನ್ನೇ ಊಟ ಮಾಡಬೇಕು. ಸುಮ್ಮನೆ ನಾಲ್ಗೆ ರುಚಿಗೋಸ್ಕರ ನೀವು ಏನೋ ತಿಂದ್ರಿ ಅಂದ್ರೆ ಅಲ್ಲಿ ಪುನಃ ಅನಾರೋಗ್ಯಕ್ಕೆ ತುತ್ತಾಗ್ತೀರಿ. ವೃಷಭ ರಾಶಿಯವರು ಸ್ವಲ್ಪ ದುಡುಕಿ ತೀರ್ಮಾನ ತಂದುಕೊಳ್ಳೋದು ಜಾಸ್ತಿ ಇದೆ ಇವತ್ತು. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥ ಹೆಣ್ಣು ಮಕ್ಕಳು ಇವತ್ತು ಒಂದಷ್ಟು ನಿಂದನೆಗೊಳಗಾಗುವಂತ ಪರಿಸ್ಥಿತಿನೂ ಇದೆ. ಅದಕ್ಕೋಸ್ಕರ ನೀವೇನ್ ಮಾಡಬೇಕು, ಇವತ್ತು ಬೆಳಗ್ಗೆನೆ ಭಗವತಿಯನ್ನ ಪ್ರಾರ್ಥನೆ ಮಾಡ್ತಾ ಮನೆಯಿಂದ ಆಚೆ ಹೊರಡುವಾಗ ಮೊದಲು ಉತ್ತರಾಭಿಮುಖವಾಗಿ ನಿಂತು ತಾಯಿ ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ ನಂತರ ಪೂರ್ವಕ್ಕೆ ನೀವು ಹೊರಟ್ರೆ ಹೆಚ್ಚಿನ ಫಲವನ್ನ ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ವೃಷಭ ರಾಶಿಯಲ್ಲಿರ್ತಕ್ಕಂಥವ್ರು ಹಣಕಾಸಿನ ವಿಚಾರದಲ್ಲಿ ಬಹಳ ಜೋಪಾನ. ಯಾರೊಬ್ಬರೊಂದಿಗೂ ವ್ಯವಹಾರಗಳು ಮಾಡಬೇಕಾದ್ರೆ, ಕೆಲವು ಲೇವಾದೇವಿ ಮಾಡಬೇಕಾದ್ರೆ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಈ ಟ್ರಾನ್ಸಾಕ್ಷನ್ಸ್ ಮಾಡಬೇಕಾದ್ರೆ ಬಹಳ ಜಾಗೃತರಾಗಿರ್ಬೇಕು. ಯಾಕೆಂದ್ರೆ ಸಣ್ಣ ಸಣ್ಣ ವಿಚಾರವೂ ಸಹಿತ ಬಹಳ ದೊಡ್ಡ ಮಟ್ಟದಲ್ಲೇ ಕೆಲಸ ಮಾಡುತ್ತೆ.
ಆ ಕೆಲಸ ಮಾಡಿ ಅದರಿಂದ ನೋವು ಅನುಭವಿಸಬೇಕಾದ ಪರಿಸ್ಥಿತಿ ಎದುರಾಗ್ಬಿಡುತ್ತೆ. ಅದಕ್ಕೋಸ್ಕರ ಬಹಳ ಜಾಗೃತರಾಗಿದ್ದು ಎಚ್ಚರಿಕೆಯಿಂದ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಅದರ ಫಲಾಫಲಗಳು ನಿಮ್ಮದಾಗತ್ತೆ. ಒಳ್ಳೇದಾಗ್ಲಿ. ಮಿಥುನ ರಾಶಿ ಮಿಥುನ ಲಗ್ನ. ಮಿಥುನ ರಾಶಿ ಮಿಥುನ ಲಗ್ನದಲ್ಲಿ ಇರ್ತಕ್ಕಂಥವ್ರಿಗೆ ಬುಧನ ಆಸ್ಥಾನ ಚೆನ್ನಾಗಿದ್ದು ಗುರುವಿನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಇದೆ. ಇವತ್ತು ಹಣಕಾಸಿನ ವಿಚಾರದಲ್ಲಿ, ವ್ಯವಹಾರಗಳಲ್ಲಿ, ಕೊಟ್ಟು ತೆಗೆದುಕೊಳ್ತಕ್ಕಂಥ ಲೇವಾದೇವಿಗಳಲ್ಲಿ ಯಾವುದೇ ಒಂದು ವೃತ್ತಿ ಧರ್ಮದ ಅಭಿವೃದ್ಧಿ ಬಗ್ಗೆ ಸರಿಯಾದ ಕ್ರಮವನ್ನು ಅನುಸರಿಸದೇ ಇದ್ರೆ ಸಮಸ್ಯೆ ಎಂಬತಕ್ಕಂತಹದ್ದು ಹಿಂದಲೇ ಬಂದು ಹೆಗಲ ಮೇಲೆ ಕೂತ್ಕೊಳ್ಳುತ್ತೆ. ಇವತ್ತು ನೀವು ಮಾಡುವಂತಹ ಕೆಲಸವನ್ನ ಸರಿಯಾಗಿ ತೀರಿಸಿಕೊಂಡು ಅದರಿಂದ ಅನುಕೂಲವನ್ನು ಸಿದ್ಧಪಡಿಸ್ಕೊಳ್ಬೇಕಾದ್ರೆ ಮಿಥುನ ರಾಶಿಯವರು ತಪ್ಪದೀರ ಬೇವಿನ ವೃಕ್ಷಕ್ಕೆ ಒಂದು 3 ಪ್ರದಕ್ಷಿಣೆ ಮಾಡಿ. ಬೇವಿನ ವೃಕ್ಷಕ್ಕೆ 3 ಪ್ರದಕ್ಷಿಣೆಯನ್ನು ಮಾಡಿ ಮನೆ ದೇವರನ್ನ ಪ್ರಾರ್ಥನೆ ಮಾಡಿಕೊಂಡು ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸಿ ನನಗೆಲ್ಲವೂ ಗೊತ್ತಿದೆ ಅಂತ ತಲೆಬೀಸ್ಕೊಂಡು ನಡೆದಿರ, ನಾವೆಷ್ಟೇ ಗೊತ್ತಿದ್ದು ಎಷ್ಟೇ ವಿದ್ಯಾವಂತರು ಜ್ಞಾನವಂತರ ನಾವಾದರೂ ಹೇಳುವಂತಹವರ ಮಾತು ಅನುಭವದ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ತದನಂತರ ಒಂದು ಹೆಜ್ಜೆ ಮುಂದಕ್ಕೆ ಹಾಕಿದ್ರೆ ಖಂಡಿತ ಒಳ್ಳೆ ಫಲ ನಿಮ್ದಾಗತ್ತೆ. ಹಾಗೆ ಇವತ್ತಿನ ದಿವಸ ಕೆಲವಷ್ಟು ವಿಚಾರಗಳನ್ನ ಸರಿಯಾಗಿ ಅರ್ಥೈಸಿಕೊಂಡೇ ನಡಿಬೇಕು. ಹಾಗೆ ನಿಮ್ಮ ಆರೋಗ್ಯದ ಕಡೆ ತುಂಬಾ ಗಮನ ಕೊಡಬೇಕು. ಆರೋಗ್ಯದಲ್ಲಿ ಉಂಟಾಗ್ತಕ್ಕಂಥ ಸಮಸ್ಯೆಗಳು, ಮಾನಸಿಕವಾಗಿರ್ತಕ್ಕಂತಹ ಒತ್ತಡ, ಹಾಗೆ ವೃತ್ತಿಯಲ್ಲಿ ಅಭಿವೃದ್ಧಿ ಕಾಣದಿರ ಕಣ್ಣೀರು ಹಾಕುವಂತ ಪರಿಸ್ಥಿತಿ ನಿಮ್ಮದಾದ್ರೂ ಇವತ್ತು ನಾನು ನಿಮಗೆ ತಿಳಿಸಿರುವಂತಹ ತಂತ್ರಸಾರವನ್ನ ಮಿಥುನ ರಾಶಿಯವರು ಮಾಡಿದ್ದೇ ಆದ್ರೆ ಖಂಡಿತ ಇನ್ನೊಂದೆರಡು-ಮೂರು ವಾರಗಳಲ್ಲಿ ಅದ್ಭುತವಾದಂತಹ ಒಂದು ರಿಸಲ್ಟ್ಸ್ ಅನ್ನ ನೀವು ತಗೊಳ್ತೀರಿ. ಹಾಗೆ ನಿಮ್ಮ ಮನಸ್ಸಲ್ಲಿರ್ತಕ್ಕಂಥ ನಿಮ್ಮ ಮನದಾಳದ ಮಾತಿಗೆ ಒಂದು ಸೂಕ್ತವಾದಂತಹ ಉತ್ತರ ಇವತ್ತು ನೀವು ಮಾಡುವ ಅನುಷ್ಠಾನದಲ್ಲಿದೆ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನ. ಕರ್ಕಾಟಕ ರಾಶಿ ಕರ್ಕಾಟಕ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ತಾಯಿ ದುರ್ಗೆಯನ್ನ ಪ್ರಾರ್ಥನೆ ಮಾಡಿ, ದುರ್ಗಾ ದೀಪ ನಮಸ್ಕಾರ ಮಾಡಿ. ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ, ಓಂ ದುಂ ದುರ್ಗಾಯೇ ನಮಃ. ಪ್ರತಿಕ್ಷಣ ತಾಯಿ ದುರ್ಗಾ ಪರಮೇಶ್ವರಿಯನ್ನ ಪ್ರಾರ್ಥನೆ ಮಾಡಿದ್ರೆ ಇವತ್ತು ಬಂದೊದಗುವಂತ ಒಂದಷ್ಟು ಸಮಸ್ಯೆಗಳು, ತೊಂದರೆಗಳಿದೆಯಲ್ಲ, ಅದರಿಂದ ಬೇಗ ನೀವು ವಿಮುಕ್ತರಾಗ್ತೀರಿ. ಹಾಗೆ ನಿಮ್ಮ ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಅಂತ ತಾವೇನು ಸಂಕಲ್ಪ ಮಾಡಿದಿರಲ್ಲ, ಆ ಸಂಕಲ್ಪವನ್ನು ಪರಿಪೂರ್ತಿಯಾಗಿ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ನಿಮ್ಮ ಪ್ರಯಾಣ ಕಾಲದಲ್ಲಿ ಅಂದ್ರೆ ನೀವು ಆಚೆ ಹೊರಡುವಾಗ ಅತಿಯಾದಂತ ವೇಗವಾಗಿ ಚಲಿಸ್ತಕ್ಕಂಥದ್ದು ಸಮಂಜಸ ಅಲ್ಲ. ಡ್ರೈವಿಂಗ್ ಲೈನ್ ಇರ್ತಕ್ಕಂಥವ್ರು ಸ್ವಲ್ಪ ಜಾಗೃತರಾಗಿರಿ. ಹಾಗೆ ಯಾರೊಬ್ಬರೊಂದಿಗೆ ಮಾತಾಡಬೇಕಾದ್ರೂ ಸೌಮ್ಯದಿಂದ ಮಾತಾಡಿ. ಇವತ್ತು ನೀವು ಮಾತಾಡುವಂತ ಮಾತು ಮತ್ತು ನಿಮ್ಮ ನಡವಳಿಕೆಗಳು ಇದರಲ್ಲೇ ಸಾಕಷ್ಟು ಲಾಭವನ್ನು ತಂದುಕೊಳ್ತೀರಿ. ಒಳ್ಳೆ ಮನಸ್ಸಿನಿಂದ ತಾವು ಒಳ್ಳೆ ಕೆಲಸಗಳನ್ನು ಸಿದ್ಧಪಡಿಸ್ಕೊಳ್ತೀರಿ. ಭಗವತಿಯನ್ನ ದರ್ಶನ ಮಾಡೋದು ಅಥವಾ ದೇವಿಯ ಸಾನ್ನಿಧ್ಯವನ್ನು ನೋಡೋದು ಅಥವಾ ಅರ್ಚನೆ ಮಾಡಿರ್ತಕ್ಕಂಥ ಕುಂಕುಮ ಪ್ರಸಾದವನ್ನು ಹಣೆಗಚ್ಕೊಳ್ಳೋದು ಇದೆಲ್ಲವೂ ಶ್ರೇಯೋದಾಯಕವಾಗಿರ್ತಕ್ಕಂಥದ್ದು. ಒಳ್ಳೆಯದಾಗ್ಲಿ, ಶುಭವಾಗ್ಲಿ. ಸಿಂಹರಾಶಿ ಸಿಂಹಲಗ್ನ. ಸಿಂಹರಾಶಿ ಸಿಂಹಲಗ್ನದಲ್ಲಿರ್ತಕ್ಕಂಥವರು ಆರೋಗ್ಯದ ಬಗ್ಗೆ ಕಾಳಜಿ ಇಡ್ಲಿ. ಇವತ್ತು ಕೆಲವಷ್ಟು ಒತ್ತಡಗಳಿಗೆ ಸಿಲುಕೊಳ್ಳುವಂತ ಪರಿಸ್ಥಿತಿ ಇದೆ. ಪ್ರತಿನಿತ್ಯಕ್ಕೂ ಇವತ್ತಿಗೂ ಸ್ವಲ್ಪ ಮಟ್ಟಿಗೆ ವ್ಯತ್ಯಾಸಗಳೇ ಇದೆ. ಅದರಲ್ಲೂ ಇವತ್ತು ರಾಹುಕಾಲ ಆದ ನಂತರ ಅಂದರೆ 10 ರಿಂದ 12 ಗಂಟೆ ಆದ ನಂತರ 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಒಂದಷ್ಟು ಪಶುಪಕ್ಷಿ ಪ್ರಾಣಿಗಳಿಗೋ ಅಥವಾ ಕ್ರಿಮಿಕೀಟಗಳಿಗೋ ಆಹಾರವನ್ನು ಉಣಬಡಿಸಿ. ಇವತ್ತು ನಿಮ್ಮ ಕರಹಸ್ತದಿಂದ ಒಂದಷ್ಟು ಪಕ್ಷಿಗಳಿಗೋ ಪ್ರಾಣಿಗಳಿಗೋ ಆಹಾರವನ್ನು ಕೊಡೋದ್ರಿಂದ ತುಂಬಾ ಆರೋಗ್ಯದಲ್ಲಿ ಮತ್ತು ವ್ಯವಹಾರಗಳಲ್ಲಿ ನೀವು ಅಂದುಕೊಂಡ ಕೆಲಸ ಕಾರ್ಯಗಳಲ್ಲಿ ಒಂದೆರಡು ಹೆಜ್ಜೆ ಮುಂದೆ ನಡೀಬಹುದು. ಆದರೆ ಇವತ್ತು ಸಾಧ್ಯವಾದಷ್ಟು ಈ ಟ್ರಾನ್ಸಾಕ್ಷನ್ಸ್ ಮಾಡ್ತಕ್ಕಂಥದ್ದು ಇದೆಯಲ್ಲ, ಹಣಕಾಸಿನ ವಿಚಾರ, ವ್ಯಾಪಾರ ಅಥವಾ ಏನಾದ್ರು ಒಂದು ಹೊಸದಾಗಿ ಮಾಡಬೇಕಾಗಿರ್ತಕ್ಕಂಥದ್ದು ಅಥವಾ ಇನ್ನೇನೋ ಮಾಡಬೇಕು ಅಂತ ಮುಂದೆ ನಡೆಯುವಂತ ಕಾಲ ಇವತ್ತು ನಿಮ್ಮ ರಾಶಿಗೆ ಸಂಬಂಧಪಟ್ಟದ್ದಲ್ಲ. ಯಾಕಂದ್ರೆ ಪ್ರತಿನಿತ್ಯಕ್ಕೂ ಇವತ್ತು ಒಂದಷ್ಟು ವ್ಯತ್ಯಾಸಗಳೇ ಇದೆ. ಆದರೆ ಮಧ್ಯಾಹ್ನ 2 ರಿಂದ 6:20 ತನಕ 2 ರಿಂದ 6 ಗಂಟೆ 20 ನಿಮಿಷ ಸ್ವಲ್ಪ ಮಟ್ಟಿಗೆ ಒಂದು ಅಭಿವೃದ್ಧಿಯನ್ನ ಕಾಣುವಂಥದ್ದು, ಒಂದಷ್ಟು ದೂರ ಪ್ರಯಾಣ ಬೆಳೆಸುವಂತಹದ್ದು ಅಥವಾ ಏನೋ ಒಂದು ಹೊಸದನದ ಬಗ್ಗೆ ಚಿಂತನೆ ಮಾಡತಕ್ಕಂಥ ಯೋಗ ಫಲ ಇವತ್ತು ನಿಮ್ಮ ಭವಿಷ್ಯದಲ್ಲಿ ಕಾಣಬಹುದು. ಆದರೂ ಇವತ್ತು ನೀವು ಮಾಡುವಂತಹ ಕಾಯಕ ಒಂದು ದಿನದ ಮಟ್ಟಿಗೆ ಮುಂದೂಡತಕ್ಕಂಥದ್ದೇ ಬಹಳ ಉತ್ತಮ. ಹಾಗಂತ ಎಲ್ಲಾ ಕೆಲಸ ಬಿಟ್ಟು ಕೂತ್ಕೊಳ್ಳಿ ಅಂತಲ್ಲ, ಮಾಡೋ ಕೆಲಸ ಎಲ್ಲವನ್ನೂ ಮಾಡಿ. ಆದರೆ ಹೆಚ್ಚು ಬೆಲೆ ಬಾಳಿ ಅಥವಾ ಇನ್ನೇನೋ ಒಂದು ಇನ್ವೆಸ್ಟ್ಮೆಂಟ್ ಮಾಡಿ ಅದರಿಂದ ನಾಳೆ ಜೀವನಕ್ಕೊಂದು ಅಮೂಲ್ಯವಾಗಿರ್ತಕ್ಕಂಥ ಕಾಲ ಆಗುತ್ತೆ ಅಂದ್ರೆ ಅದಕ್ಕೆ ನಿಮಗೆ ಸಹಕರಿಸುವಂತಹ ಒಂದು ತಿಥಿವಾರ ನಕ್ಷತ್ರ ಇವತ್ತಲ್ಲ. ಹಾಗಾಗಿ ನೀವು ದೇವಿಯನ್ನ ಪ್ರಾರ್ಥನೆ ಮಾಡಿ, ಸಾಧ್ಯವಾದ್ರೆ ನಿಮ್ಮ ಮನೆಯಲ್ಲಿರ್ತಕ್ಕಂಥ ಹಿರಿಯರ ಪಾದ ಮುಟ್ಟಿ ನಮಸ್ಕಾರ ಮಾಡಿ, ಸಣ್ಣ ಮಕ್ಕಳಿಗೋ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೋ ಏನಾರು ಒಂದು ತಿಂಡಿ ತಿನಿಸನ್ನು ಕೊಟ್ಟು ಸಂತೃಪ್ತಿಯಿಂದ ಹಸನ್ಮುಖಿಯಾಗಿ ನಗನಗ್ತಾ ಆಚೆ ಹೊರಟ್ರೆ ಒಂದಿಷ್ಟು ಒಳಿತನ್ನ ಸಿಂಹರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕನ್ಯಾ ರಾಶಿ ಕನ್ಯಾ ಲಗ್ನ. ಕನ್ಯಾ ರಾಶಿ ಕನ್ಯಾ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರನ ಆಸ್ಥಾನ ಚೆನ್ನಾಗಿದೆ, ಬುಧನ ಆಸ್ಥಾನ ಚೆನ್ನಾಗಿದೆ. ಚಂದ್ರ ಮತ್ತೆ ಬುಧ ಇರತಕ್ಕಂತಹ ಆಸ್ಥಾನ ಚೆನ್ನಾಗಿರೋದ್ರಿಂದಲೇ ಕನ್ಯಾ ರಾಶಿಯವರಿಗೆ ಬಹಳ ದಿನಗಳ ನಂತರ ಒಂದು ಅದೃಷ್ಟದ ಕಾಲ ಅಂದ್ರೂ ತಪ್ಪಲ್ಲ. ಇವತ್ತು ತಾವು ಅಂದುಕೊಂಡಷ್ಟು ಮಟ್ಟಿಗೆ ಅಭಿವೃದ್ಧಿಯನ್ನೇ ಕಾಣ್ತೀರಿ. ಹಾಗೆ ತೃಪ್ತಿಕರವಾದಂತಹ ಬದುಕನ್ನ ಕಟ್ಕೊಳ್ತೀರಿ. ಯೋಗ ಮತ್ತು ಯೋಗ ಫಲವನ್ನ ನಿಮ್ಮದಾಗಿಸ್ಕೊಳ್ತಕ್ಕಂಥ ಯೋಗ ಫಲ ನಿಮ್ಮ ಭವಿಷ್ಯದಲ್ಲಿದೆ. ಆದ್ರೆ ಸಣ್ಣ ಸಣ್ಣ ವಿಚಾರಕ್ಕೂ ಸಹಿತ ಮನಸ್ತಾಪಗಳಂತಕ್ಕಂಥದ್ದು ಎದುರಾಗ್ತಿರತ್ತೆ. ಆದ್ರೆ ಇವತ್ತು ನೀವು ಮಾಡುವಂತ ತಂತ್ರಸಾರದಿಂದ ಒಂದಷ್ಟು ಮಟ್ಟಿಗೆ ಅನುಕೂಲವನ್ನು ಸಿದ್ಧಿಪಡಿಸ್ಕೊಳ್ಬಹುದಾಗತ್ತೆ. ಏನ್ ಮಾಡಬೇಕು ತಂತ್ರಸಾರ ಎಂಬತಕ್ಕಂಥದ್ದು ಕನ್ಯಾ ರಾಶಿಯವರು ಸಾಧ್ಯವಾದರೆ ಔದುಂಬರ ವೃಕ್ಷ ಸಾನ್ನಿಧ್ಯಕ್ಕೆ ಹೋಗಿ 4 ಔದುಂಬರದ ಎಲೆಗಳನ್ನ ತಗೊಂಡು ಬನ್ನಿ.
4 ಔದುಂಬರದ ಎಲೆಗಳನ್ನು ತಂದು ಒಂದೊಂದು ಎಲೆ ಮೇಲೆ ಒಂದೊಂದು ಬೀಜಾಕ್ಷರಿ ಮಂತ್ರವನ್ನ ಬರಿಬೇಕು. 4 ಎಲೆಗಳ ಮೇಲೆ 4 ಬೀಜಾಕ್ಷರಿ ಮಂತ್ರ ಬರಿಬೇಕು. ಬರೆದು ಅದನ್ನು ದೇವರ ಹತ್ರ ಇಟ್ಟು ನೀವು ನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ಗಮನ ಕೊಡಬೇಕು. ಇದನ್ನ ನೀವು ಇವತ್ತು ಮಾಡಿದ್ರೆ ಕನ್ಯಾ ರಾಶಿಯವರು ಒಂದು ಏನು ಸಂಕಷ್ಟದಲ್ಲಿದ್ದೀರಿ, ಯಾವ ನೋವಲ್ಲಿದ್ದೀರಿ, ಯಾವ ಕೆಲಸ ಕಾರ್ಯಗಳಾಗ್ದಿರ ನೀವು ಸುಸ್ತಾಗಿದ್ದೀರಿ, ಅದಕ್ಕೊಂದು ಚಾಲನೆ ಕೊಟ್ಟಂಗಾಗತ್ತೆ. ಆ ಬರೆಯುವಂತ ಅಕ್ಷರ ಯಾವುದು? ರಮ್ ಅಂತಕ್ಕಂತಹದ್ದು 1 ಅಕ್ಷರ, ಶ್ರೀಮ್ ಅಂತಕ್ಕಂಥದ್ದು 1 ಅಕ್ಷರ, ಗಮ್ ಅಂತಕ್ಕಂಥದ್ದು 1 ಅಕ್ಷರ, ಮತ್ತೊಂದು ಐಮ್ ಅಂತಕ್ಕಂಥದ್ದು 1 ಅಕ್ಷರ. ಹೀಗೆ 4 ಅಕ್ಷರಗಳನ್ನ ನೀವು ಔದುಂಬರದ ಎಲೆ ಮೇಲೆ ಬರೆದು ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಟ್ರೆ ಒಂದು ಅದ್ಭುತವಾದಂಥ ಶಕ್ತಿ ನಿಮ್ಮ ಜೊತೆಗಿದ್ದು ನಿಮ್ಮ ಕೆಲಸಗಳನ್ನ ಯಥೇಚ್ಛವಾದಂಥ ರೀತಿ ನಡೆಸೋದಕ್ಕೆ ದಾರಿ ಆಗುತ್ತೆ. ಕಾರಣ ಕನ್ಯಾ ರಾಶಿಯವರು ಆಗಿಂದಾಗ್ಲೇ ಒಂದಲ್ಲ ಒಂಥರ ಸಮಸ್ಯೆಗಳನ್ನೇ ನೋಡ್ತಾ ಇದ್ದೀರಿ. ಇವತ್ತಿಗೂ ಸರಿಯಾದಂಥ ಮಾರ್ಗವನ್ನು ಅನುಸರಿಸಲಿಕ್ಕೆ ಆಗ್ತಾ ಇಲ್ಲ. ಸರಿಯಾದ ಮಾರ್ಗದಲ್ಲಿ ನಡೆದ್ರೂ ಅದಕ್ಕೆ ಫಲ ಸಿಗದಂತ ರೀತಿಯಲ್ಲಿದ್ದೀರಿ. ಆದರೆ ಈ ತಂತ್ರಸಾರದಿಂದ ಶೀಘ್ರ ಫಲವನ್ನ ಕಾಣ್ತೀರಿ. ಒಳ್ಳೇದಾಗ್ಲಿ. ತುಲಾರಾಶಿ ತುಲಾಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಇವತ್ತು ಧೈರ್ಯ ತುಂಬ. ಯಾವ್ದಾದ್ರು ಕೆಲಸವನ್ನ ನಾನು ಮಾಡ್ತೀನಿ, ನನ್ನ ಕೈಲಾಗತ್ತೆ, ನಾನು ಮಾಡಬಲ್ಲೆ, ಅಥವಾ ನಾನು ಇದನ್ನು ಸಾಧಿಸಬಲ್ಲೆ ಎಂಬತಕ್ಕಂತಹ ಮಂಡ ಹಠ ಇದೆಯಲ್ಲ, ಆ ಹಠದಿಂದಲೇ ಒಂದಷ್ಟು ಕೆಲಸ ಸಾಧನೆ ಆಗತ್ತೆ, ಒಂದಷ್ಟು ಕಾಲ ಮನಸ್ಸಿಗೆ ನೋವುಂಟಾಗತ್ತೆ. ಆ ನೋವುಂಟಾದಾಗಲೂ ಸಹಿತ ಧೈರ್ಯದಿಂದಲೇ ಮುನ್ನಡಿಬೇಕು. ಹಾಗೆ ಸಾಧ್ಯವಾದಷ್ಟು ಕಪ್ಪು ಬಣ್ಣದ ಆಕಳಿಗೆ, ಸಂಪೂರ್ಣ ಕಪ್ಪಿರಬೇಕು ಅಂತಹ ಕೃಷ್ಣವರ್ಣದ ಆಕಳಿಗೆ ಒಂದಷ್ಟು ಗೋಗ್ರಾಸವನ್ನು ಕೊಟ್ಟು ಒಂದು ದುರ್ಗಾ ದೀಪ ನಮಸ್ಕಾರವನ್ನು ಅಥವಾ ಒಂದು ಬೇವಿನ ವೃಕ್ಷದ ಹತ್ರ ದೀಪ ನಮಸ್ಕಾರ ಮಾಡತಕ್ಕಂಥದ್ದು ಮಾಡಿದ್ರೆ ಇವತ್ತು ತುಲಾರಾಶಿಯವರು ನಿಜಕ್ಕೂ ಅದೃಷ್ಟವನ್ನ ತಂದುಕೊಳ್ತೀರಿ. ತುಲಾರಾಶಿಯವರು ಸಾಧ್ಯವಾದರೆ ಕೆಂಪು ಗಂಧ ಅಂದ್ರೆ ರಕ್ತ ಚಂದನದಿಂದ ತೆಗೆದಂತಹ ಗಂಧ ಅಥವಾ ಗಂಧಕ್ಕೆ ಒಂದಿಷ್ಟು ಕುಂಕುಮ, ಆ ಕುಂಕುಮವನ್ನ ಹಾಕೊಂಡು ಗಂಧ ತೆಗೆದಾದ ನಂತರ ನಿಮ್ಮ ಎಡಹಸ್ತದ ಮಧ್ಯಭಾಗದಲ್ಲಿ ಯಾತಕ್ಕಾಗಿ ತುಲಾರಾಶಿಯವರು ಈ ಅನುಷ್ಠಾನ ಮಾಡಬೇಕು ಅಂದ್ರೆ ನಿಮ್ಮ ಮನಸ್ಸು ತುಂಬಾ ಚಂಚಲತೆಯಿಂದಿದೆ, ಅಂದುಕೊಂಡು ಕೆಲಸ ಆಗದಿರತಕ್ಕಂಥದ್ದಿದೆ. ಅದಕ್ಕೋಸ್ಕರ ನಿಮ್ಮ ಎಡಹಸ್ತದ ಮಧ್ಯಭಾಗದಲ್ಲಿ ಕೆಂಪು ಗಂಧವನ್ನು ಹಚ್ಚಿ, ಆ ಗಂಧವನ್ನು ಹಚ್ಚುವಾಗ ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡಿ, ಇಂತಿಂತ ಇವತ್ತು ಕೆಲಸ ಆಗ್ಲೇಬೇಕಾಗಿದೆ, ಈ ಕೆಲಸಕ್ಕೆ ನಿನ್ನ ಅನುಗ್ರಹ ಬೇಕು ಅಂತ ಭಕ್ತಿಯಿಂದ ಭಗವತಿಯನ್ನ ಪ್ರಾರ್ಥನೆ ಮಾಡಿ. ಅದು ನಿಮ್ಮ ಎಡಹಸ್ತದಲ್ಲೇ ಹಚ್ಚಬೇಕು, ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ. ಆ ಎಡಹಸ್ತದ ಮಧ್ಯಭಾಗದಲ್ಲಿ ಕೆಂಪು ಗಂಧ ಇತ್ತು ಅಂದ್ರೆ ಖಂಡಿತ ಸಾಕಷ್ಟು ಫಲಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಯೋಗ ಫಲ ಸಿಗತಕ್ಕಂಥದ್ದು ಒಂದು ಅದೃಷ್ಟ ರೇಖೆಯಿಂದ, 2ನೇದು ತಂತ್ರಸಾರದಿಂದ, 3ನೇದು ಪೂರ್ವಾರ್ಜಿತ ಪುಣ್ಯ ಫಲದಿಂದ. ಅಂತಹ ಯೋಗ ಫಲ ಇವತ್ತು ನಿಮ್ಮ ಕಾರ್ಯಸಿದ್ಧಿಯಲ್ಲಿದೆ. ಒಳ್ಳೆದಾಗ್ಲಿ. ವೃಶ್ಚಿಕ ವೃಶ್ಚಿಕ ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಆರೋಗ್ಯದ ಕಡೆ ಗಮನ ಕೊಡಿ. ನಿಮ್ಮ ಸ್ವರದಲ್ಲಾಗ್ಲಿ ಅಥವಾ ನಿಮ್ಮ ತಲೆ ಬರತಕ್ಕಂಥ ತಲೆನೋವಾಗ್ಲಿ ಅಥವಾ ಒಂದಿಷ್ಟು ಸೊಂಟ ನೋವಾಗ್ಲಿ ಅಥವಾ ದೂರಭಾರ ಪ್ರಯಾಣ ಮಾಡುವಂತಹ ಆಯಾಸದ ಫಲ ಆಗ್ಲಿ, ಇದೆಲ್ಲವೂ ನಿಮ್ಮನ್ನ ಬಾಧಿಸುತ್ತೆ. ಆದ್ರೆ ಏನೇ ಆದ್ರೂ ಆ ಹಸನ್ಮುಖಿತನ ಇದೆಯಲ್ಲ, ನಗುಮುಖ ಇದೆಯಲ್ಲ, ಆ ನಗುಮುಖದಿಂದ ಎಲ್ಲಾ ರೋಗಗಳನ್ನು ದೂರ ಮಾಡ್ಕೊಳ್ಬಹುದು. ಆದ್ರೆ ಕೆಲವೊಮ್ಮೆ ಏನಾಗುತ್ತೆ, ಎಲ್ಲಾ ಜವಾಬ್ದಾರಿಯು ನನ್ನ ತಲೆ ಮೇಲೆ ಇದೆಯೇನೋ, ಎಲ್ಲಾ ಹೊರೆನೂ ನಾನೇ ಹೊತ್ಕೊಂಡಿದ್ದೇನೇನೋ, ನನಗೆ ಇದನ್ನ ಬಿಟ್ರೆ ಆಗ್ತಾ ಇಲ್ವೇನೋ, ನಾನೇ ನಿಭಾಯಿಸ್ಬೇಕು, ನಾನು ಬಿಟ್ರೆ ನನ್ಗೆ ಪ್ರಪಂಚದಲ್ಲಿ ಇನ್ಯಾರೂ ಇಲ್ಲ, ಅಥವಾ ನನ್ನ ಸುತ್ತಮುತ್ತ ಪರಿಸರ ನನ್ನ ಎಲ್ಲರೂ ಸಹಿತ ಕಟ್ ಹಾಕ್ದಂಗೆ ಆಗ್ಬಿಟ್ಟಿದೆ, ನನ್ಗೆ ಯಾರೂ ಕೈ ಹಿಡಿದು ನಡೆಸೋರಿಲ್ಲ ಅಂತಕ್ಕಂಥ ಆತ್ಮವಿಶ್ವಾಸ ಕಳ್ಕೊಂಡು ನೋವು ಪಡುವಂತ ಪರಿಸ್ಥಿತಿ ಇವತ್ತು ಎದುರಾಗ್ಬಿಡುತ್ತೆ. ಆದ್ರೆ ಒಂದು ವಿಚಾರ ತಿಳ್ಕೊಳ್ಳಿ, ಪ್ರತಿ ಕಾಲಕ್ಕೂ ಪ್ರತಿ ಸೆಕೆಂಡು ಅಂದ್ರೆ ಆ ಒಂದೊಂದು ಸೆಕೆಂಡಲ್ಲೂ ಸಹಿತ ನಮ್ಮನ್ನು ನೋಡಿ ನಮ್ಮನ್ನ ಕೈ ಹಿಡಿದು ನಡೆಸೋನು ಮೇಲೊಬ್ಬ ಸುಪ್ರೀಂ ಇದ್ದಾನೆ, ಭಗವಂತ ಇದ್ದಾನೆ. ಆ ಭಗವಂತನೇ ನಮ್ಮನ್ನು ಕೈ ಹಿಡಿದು ನಡೆಸುವಂಥದ್ದು. ಆದ್ರೆ ಅಧೈರ್ಯ ಪಟ್ರೆ ನಾವು ಪಾತಾಳಕ್ಕೆ ಬೀಳ್ತೀವಿ, ಧೈರ್ಯದಿಂದ ನಡೆದ್ರೆ ಮುಂದೆ ಸುಂದರವಾದಂಥ ದಾರಿಯಲ್ಲಿ ಹಿಡಿದು ನಡೀತೀವಿ. ಇವತ್ತು ಸೂರ್ಯ ನಮಸ್ಕಾರ ಮಾಡಿ, ಸೂರ್ಯ ದೇವರಿಗೆ ನಮಸ್ಕಾರ ಮಾಡಿ, ದೇವಿಯನ್ನ ಆರಾಧನೆ ಮಾಡ್ತಾ 2 ವಿಳೆದೆಲೆ, ಅಡಿಕೆ, ಒಂದಷ್ಟು ಹಣ್ಣು ಹಂಪಲು ಅಥವಾ ಏನೂ ಇಲ್ಲ ಅನ್ನೋ ಸಕ್ಕರೆ ಬೆಲ್ಲ ಇಂಥದ್ದನ್ನ ಒಂದು ದೇವಿಯ ಸಾನ್ನಿಧ್ಯಕ್ಕೆ ಕೊಟ್ಟೊಂದು ನಮಸ್ಕಾರ ಮಾಡಿಕೊಂಡ್ರೆ ನಿಮ್ಮ ಮನೋಕಾಮನೆ ಖಂಡಿತ ಕಾರ್ಯಸಿದ್ಧಿ ಆಗುತ್ತೆ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸ್ಕೊಳ್ಬಹುದು, ಅಸಾಧ್ಯವಾದ್ದನ್ನ ಸಾಧನೆ ಮಾಡ್ಕೊಳ್ಬಹುದು, ಫಲಾಫಲಗಳನ್ನು ಸಿದ್ಧಿಪಡಿಸ್ಕೊಳ್ಬಹುದು. ಯಾವುದೇ ಕೆಲಸ ಮಾಡಬೇಕಾದ್ರೂ ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕು. ಇವತ್ತು ವೃತ್ತಿಯಲ್ಲಿ ಅಭಿವೃದ್ಧಿಯನ್ನು ಕಾಣಬೇಕು ಎಂಬತಕ್ಕಂಥ ಆಸೆನೇ ನಿಜ. ಆದ್ರೆ ಯಾವುದೊಂದು ವಿಚಾರವನ್ನಾದ್ರೂ ಸಹಿತ ಮಂದಗತಿಯಲ್ಲಿ ಸಾಗುವಂತ ಪರಿಸ್ಥಿತಿ ಇವತ್ತಾದ್ರಿಂದ ಯಾವುದೂ ವೇಗವಾಗಿ ನಡೀತಕ್ಕಂಥದ್ದಲ್ಲ. ಆದ್ರೆ ಧನುರಾಶಿಯಲ್ಲಿರ್ತಕ್ಕಂಥವ್ರು ಒಂದಷ್ಟು ಸಾಧನೆಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ, ನಿಮ್ಮ ಮನೋಕಾಮನೆಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಇಟ್ಟಂತ ಯಾವುದೇ ಒಂದು ಮನಸ್ಸಲ್ಲಿ ಅಂದ್ರೆ ಯಾವುದೇ ಒಂದು ಸಂಕಲ್ಪ ಮಾಡಿರ್ತೀರಲ್ಲ, ದೃಢವಾದ ಸಂಕಲ್ಪ, ಇಟ್ಟ ಹೆಜ್ಜೆ, ಅದು ದಿಟ್ಟವಾಗಿ ಕಾರ್ಯಸಿದ್ಧಿ ಮಾಡ್ಕೊಳ್ತಕ್ಕಂತಹ ಯೋಗ ಫಲ ಧನುರಾಶಿಯವರಿಗಿದೆ. ಧನುರ್ಲಗ್ನದಲ್ಲಿರ್ತಕ್ಕಂಥವ್ರು ಇವತ್ತು ಮಧ್ಯಾಹ್ನ 12ರಿಂದ 4:20 ತನಕ ಒಂದಷ್ಟು ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನ ಸಾಕಷ್ಟು ಹೊರಬೇಕಾಗತ್ತೆ. ಹಾಗೆ ಮಾಡುವಂತ ಪ್ರತಿಯೊಂದು ಕಾಯಕದ ಹಿಂದೆ
ನಿಮ್ಮ ಕುಲದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರುಗಳ ಆಶೀರ್ವಾದ ಪಡೆದು ಮುಂದೆ ನಡೆದ್ರೆ ಹೆಚ್ಚಿನ ಫಲವನ್ನು ಸಿದ್ಧಿಪಡಿಸಿಕೊಳ್ತಕ್ಕಂಥ ಯೋಗ ಫಲ ಧನುರಾಶಿಯವರಿಗಿದೆ. ಒಳ್ಳೇದಾಗ್ಲಿ. ಮಕರ ರಾಶಿ ಮಕರ ಲಗ್ನ. ಮಕರ ರಾಶಿ ಮಕರ ಲಗ್ನದಲ್ಲಿರ್ತಕ್ಕಂಥವ್ರಿಗೆ ಚಂದ್ರ ಮತ್ತೆ ಗುರು ಇರ್ತಕ್ಕಂಥ ಆಸ್ಥಾನ, ಬುಧ ಮತ್ತೆ ಶುಕ್ರ ಇರ್ತಕ್ಕಂಥ ಆಸ್ಥಾನ ಚೆನ್ನಾಗಿದೆ. ಶುಕ್ರನ ಅನುಗ್ರಹದಿಂದ ಇಷ್ಟಾರ್ಥವನ್ನು ಸಿದ್ಧಿಪಡಿಸಿಕೊಳ್ಬಹುದು. ಇವತ್ತು ನೀವು ಮಾಡುವಂತಹ ಕೆಲಸ ಕಾರ್ಯಗಳಲ್ಲಿ ಒಂದಷ್ಟು ಬದಲಾವಣೆ ತಂದುಕೊಳ್ಬೇಕಾದ್ರೂ ನೀವು ನಂಬಿರ್ತಕ್ಕಂತಹ ದೈವದ ಅನುಗ್ರಹ ಬೇಕು, ಗುರುಗಳ ಆಶೀರ್ವಾದ ಬೇಕು, ಹಾಗೆ ಮನೆ ದೇವರ ಪ್ರಾರ್ಥನೆ ಬೇಕು. ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಾ ಗುರು ಹಿರಿಯರ ಆಶೀರ್ವಾದ ಪಡೆದ್ರೆ ಹೆಚ್ಚಿನ ಫಲವನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಹಾಗೆ ಯಾವುದೇ ಒಂದು ವೃತ್ತಿ ಧರ್ಮದಲ್ಲಿದ್ದವರಾದ್ರೂ ಇವತ್ತು ಒಂದಷ್ಟು ಫಲಾಫಲಗಳನ್ನು ಸಿದ್ಧಿಪಡಿಸಿಕೊಂಡು ಲಾಭದಾಯಕವಾಗಿರ್ತಕ್ಕಂಥ ಕ್ಷಣ ನಿಮ್ಮದಾಗಬೇಕಾದ್ರೆ ಮೊದಲು ತಾವು ಮಾಡಬೇಕಾಗಿರ್ತಕ್ಕಂಥದ್ದು ಮನೆ ದೇವರನ್ನ ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಮನೆಯಲ್ಲಿರ್ತಕ್ಕಂಥ ಹಿರಿಯರ ಮಾತನ್ನ ಆಲಿಸ್ತಕ್ಕಂಥದ್ದು, ಹಾಗೆ ವೃತ್ತಿಯಲ್ಲಿ ಏನಾದ್ರು ಒಂದು ಬದಲಾವಣೆ ತಂದುಕೊಳ್ಬೇಕು ಎಂಬತಕ್ಕಂಥ ಚಿಂತನೆಯಲ್ಲಿ ನಿಲ್ಲುವಂತಹದ್ದು. ಇವತ್ತು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ವೃತ್ತಿ ಧರ್ಮದ ಅಭಿವೃದ್ಧಿಗೋಸ್ಕರ ಯಾವುದೇ ವೃತ್ತಿಯಲ್ಲಿದ್ದು ಏನೇ ಕೆಲಸ ಮಾಡಬೇಕಾದ್ರೂ ಮೊದಲು ನೀವು ಮಾಡಬೇಕಾದ್ದು ಗಣಪತಿಯನ್ನ ಪ್ರಾರ್ಥನೆ ಮಾಡತಕ್ಕಂಥದ್ದು. ಏಕದಂತಾಯ ವಿದ್ಮಹೇ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ, ಓಂ ಗಂ ಗಣಪತಿಯೇ ನಮಃ. ಹೀಗೆ ಗಣಪತಿಯ ಮಹಾಮಂತ್ರವನ್ನ ಪಠನೆ ಮಾಡೋದ್ರಿಂದ ಶುಭ ಶುಕ್ರವಾರ, ಜೊತೆಗೆ ದೇವಿಯ ಆರಾಧನೆ ಮಾಡತಕ್ಕಂಥ ವಾರ. ಗಣಪತಿಯನ್ನ ಪ್ರಾರ್ಥನೆ ಮಾಡ್ತಾ ಲಕ್ಷ್ಮಿಯ ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಜೊತೆಗೆ ದೇವಿಯ ಒಂದು ಪ್ರಾರ್ಥನೆ, ಇದರಿಂದ ಸಾಕಷ್ಟು ಒಳಿತನ್ನ ಇವತ್ತು ಮಕರ ರಾಶಿಯವರು ಸಿದ್ಧಿಪಡಿಸ್ಕೊಳ್ತೀರಿ. ಕುಂಭರಾಶಿ ಕುಂಭಲಗ್ನ. ಕುಂಭರಾಶಿ ಕುಂಭಲಗ್ನದಲ್ಲಿ ಜನಿಸಿರ್ತಕ್ಕಂಥವ್ರಿಗೆ ಕಳೆದ 1-2-3 ದಿನಗಳಿಂದ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಅಡ್ಡಿ ಆತಂಕ ಎಂಬತಕ್ಕಂಥದ್ದು, ಮಾನಸಿಕವಾದಂತಹ ಒತ್ತಡ ಇರತಕ್ಕಂಥದ್ದು, ಯಾವುದೋ ಒಂದಷ್ಟು ವಿಚಾರಗಳನ್ನ ಮನಸ್ಸಲ್ಲಿ ಮುಂಚಿತವಾಗಿ ಏನೋ ಆಗುತ್ತೇನೋ, ಏನೋ ಆಗೋಗ್ಬೋದೇನೋ, ಅಥವಾ ಇದರಿಂದ ಏನಾಗುತ್ತೋ ಎಂಬತಕ್ಕಂಥದ್ರ ಆತಂಕ, ಭಯ ನಿಮ್ಮನ್ನ ಬಾಧಿಸ್ತಾ ಇರುತ್ತೆ. ಆದ್ರೆ ಇವತ್ತು ಸರಿಸುಮಾರು 11 ಗಂಟೆ 20 ನಿಮಿಷದಿಂದ ಸಂಜೆ 4ರವರೆಗೂ ಒಂದು ಅದೃಷ್ಟ ತರತಕ್ಕಂಥ ಕಾಲ ಅಂದ್ರೆ ತಪ್ಪಲ್ಲ. ನೀವೇನ್ ಸಂಕಲ್ಪ ಮಾಡಿದ್ದೀರೋ, ಯಾವ ಕಾರ್ಯ ಸಿದ್ಧಿ ಆಗಬೇಕು ಅಂತ ಅನ್ಕೊಂಡಿದ್ರೋ, ಯಾವ ವೃತ್ತಿ ಧರ್ಮದ ಬಗ್ಗೆ ಅಥವಾ ಯಾವ ಒಂದು ವ್ಯವಹಾರಗಳನ್ನ ಕಳೆದ 3-4 ದಿವಸಗಳಿಂದ ನೀವು ನಿರೀಕ್ಷೆಯಲ್ಲಿದ್ರೋ ಅದರ ಕೆಲಸ ಕಾರ್ಯಗಳನ್ನು ಇವತ್ತು ಸಿದ್ಧಿಪಡಿಸ್ಕೊಳ್ತೀರಿ. ಆದ್ರೆ ನೀವು ನಂಬಿರ್ತಕ್ಕಂತಹ ದೈವ, ಜೊತೆಗೆ ಶನೈಶ್ಚರನ ಮಹಾಮಂತ್ರ ಶನ್ನೋ ದೇವಿ ರವಿಷ್ಠಯ ಆಪೋ ಭವಂತು ವಿದೇಂಶಯೋ ರವಿಷ್ಠವಂತರಃ ಶನೈಶ್ಚರಾಯ ನಮಃ. ಶ್ರೀ ಗುರು ಶನೈಶ್ಚರರನ್ನ ಪ್ರಾರ್ಥನೆ ಮಾಡ್ತಾ ಭಗವತಿಯನ್ನ ಆರಾಧನೆ ಮಾಡ್ತಾ ಲಲಿತಾ ಸಹಸ್ರನಾಮ, ಕುಂಕುಮಾರ್ಚನೆ, ಪುಷ್ಪಾರ್ಚನೆ, ಹೀಗೆ ದೇವಿಯ ಅರ್ಚನಾ ಸಂಕಲ್ಪಗಳನ್ನ ಮಾಡೋದ್ರಿಂದ ಹೆಚ್ಚಿನ ಫಲಾಫಲಗಳನ್ನ ಸಿದ್ಧಿಪಡಿಸ್ಕೊಳ್ತೀರಿ. ಇದ್ರ ಜೊತೆಗೆ ವಯಸ್ಸಾಗಿರ್ತಕ್ಕಂಥ ಹಿರಿಯರಿಗೆ ಒಂದಿಷ್ಟು ಹಣ್ಣು ಹಂಪಲುಗಳು ಕೊಟ್ಟು ಪ್ರಾರ್ಥನೆ ಮಾಡ್ತಕ್ಕಂಥದ್ದು, ಸಣ್ಣ ಪುಟ್ಟ ಮಕ್ಕಳಿದ್ರೆ ಆ ಮಕ್ಕಳನ್ನ ಸರಿಯಾದ ಧರ್ಮದೆಡೆ ನಡೆಸ್ತಕ್ಕಂಥದ್ದು, ಅಥವಾ ಅವರಿಗೆ ಸರಿಯಾದಂತಹ ಒಂದು ಮಾತು, ಒಂದು ಗೌರವ ಸ್ಥಾನಮಾನ ಸಂಪಾದನೆ ಹೇಗೆ ಮಾಡ್ಕೋಬೇಕು ಎಂಬತಕ್ಕಂಥ ಅರಿವು, ಧರ್ಮ ಸೂಕ್ಷ್ಮತೆಗಳನ್ನ ಮಕ್ಕಳಿಗೆ ತಿಳಿ ಹೇಳ್ತಕ್ಕಂಥದ್ದು. ಹಾಗೆ ನಿಮ್ಮ ಪಯಣ ಪಶ್ಚಿಮಾಭಿಮುಖವಾಗಿ ನಿಂತು ಶನೈಶ್ಚರನ ಮಹಾಮಂತ್ರವನ್ನು ಹೇಳ್ತಾ ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ, ಓಂ ಶಂ ಶನೈಶ್ಚರಾಯ ನಮಃ. ಶನೈಶ್ಚರನ ಮಹಾಮಂತ್ರವನ್ನು 11 ಬಾರಿ ಪಠನೆ ಮಾಡಿ ಪಶ್ಚಿಮಾಭಿಮುಖವಾಗಿ ನಿಂತು ಒಂದು ಹೆಜ್ಜೆ ಮುಂದಕ್ಕೆ ಹಾಕಿ ತದನಂತರ ನಿಮ್ಮ ಕೆಲಸ ಕಾರ್ಯದ ಕಡೆ ನೀವು ಹೊರಟಿದ್ದೆ ಆದ್ರೆ ಕುಂಭರಾಶಿ ಕುಂಭಲಗ್ನದಲ್ಲಿರ್ತಕ್ಕಂಥವ್ರು ಒಂದಷ್ಟು ಮಟ್ಟಿಗೆ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೇದಾಗ್ಲಿ, ಶುಭವಾಗ್ಲಿ. ಮೀನರಾಶಿ ಮೀನಲಗ್ನದಲ್ಲಿರ್ತಕ್ಕಂಥವ್ರಿಗೆ ಆರ್ಥಿಕ ಸಂಕಷ್ಟಗಳಂತಕ್ಕಂಥದ್ದು ಏನೇ ಇದ್ರು, ಯಾವುದೇ ಕಷ್ಟ ಕಾರ್ಪಣ್ಯಗಳೆಂಬತಕ್ಕಂಥದ್ದು ಹೆಗಲಲ್ಲಿ ಕೂತ್ಕೊಂಡ್ರು, ಯಾರೊಬ್ಬರು ನಿಂದನೆ ಮಾಡ್ತಕ್ಕಂಥವ್ರು, ನಿಂದಿಸ್ತಕ್ಕಂಥವ್ರು ನಿಮ್ಮ ಜೊತೆಲ್ಲೇ ಇದ್ರು, ಯಾವುದನ್ನು ಲೆಕ್ಕಿಸದಿರ ನೀವು ಹಾಕುವ ಹೆಜ್ಜೆನಲ್ಲಿ ಲಾಭವನ್ನು ಸಿದ್ಧಿಪಡಿಸ್ಕೊಳ್ತಕ್ಕಂಥ ಯೋಗ ಫಲ ಇವತ್ತಿನ ದಿನ ಭವಿಷ್ಯತ್ತು ಚೆನ್ನಾಗಿದೆ. ಇವತ್ತು ಮಧ್ಯಾಹ್ನ 12 ಗಂಟೆ ಅಭಿಜಿನ್ ಲಗ್ನ, 12 ಗಂಟೆ ಅಭಿಜಿನ್ ಲಗ್ನದಲ್ಲಿ ಇವತ್ತಿನ ದಿವಸ ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡ್ತಾ ಸೂರ್ಯ ನಮಸ್ಕಾರ ಮಾಡಿಕೊಂಡು ಅದೇ ಸಮಯದಲ್ಲಿ ಕಂದು ಬಣ್ಣದ ಗೋವಿಗೆ ಒಂದಿಷ್ಟು ಗೋಗ್ರಾಸವನ್ನು ಕೊಡ್ತಕ್ಕಂಥದ್ದು, ಅಥವಾ ಗೋವಿನ ನಿಮ್ಮ ಹೃದಯದಲ್ಲಿ ಒಂದು ಸಂಕಲ್ಪ ಮಾಡಿ ಗೋಪ್ರಾರ್ಥನೆ ಮಾಡಿಕೊಂಡು, ಜೊತೆಗೆ ಸಾಧ್ಯವಾದರೆ ಒಂದಷ್ಟು ಗೋಧಿ ಮತ್ತು ಬೆಲ್ಲವನ್ನ ಮನೆಯಿಂದ ಆಚೆ ಹೊರಡುವಾಗಲೇ ದೇವರ ಸಾನ್ನಿಧ್ಯದಲ್ಲಿಟ್ಟು ನಮಸ್ಕಾರ ಮಾಡ್ಕೊಂಡು ಹೊರಡಿ. ಸಂಜೆ ಮನೆಗೆ ಬಂದಾದ ನಂತರ ತಾಯಿ ಮಹಾಲಕ್ಷ್ಮಿಯನ್ನ ಪ್ರಾರ್ಥನೆ ಮಾಡಿ ಗೋಧಿ ಮತ್ತು ಬೆಲ್ಲವನ್ನ ಹತ್ತಿರದಲ್ಲಿರ್ತಕ್ಕಂಥ ವಿಷ್ಣು ಆಲಯಕ್ಕೆ ಕೊಟ್ಟು ನಮಸ್ಕಾರ ಮಾಡಿ. ಹೀಗೆ ಮಾಡೋದ್ರಿಂದ ಸಾಕಷ್ಟು ಒಳ್ಳೆ ಫಲವನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇದೆಲ್ಲದರ ಜೊತೆಗೆ ಸಾಧ್ಯವಾದರೆ 1-2 ಹನಿಯಷ್ಟು ಜೇನುತುಪ್ಪ, 1 ಅಥವಾ 2 ಹನಿಯಷ್ಟು ಜೇನುತುಪ್ಪವನ್ನು ನಿಮ್ಮ ಅಂಗೈಯಲ್ಲಿ ಹಾಕೊಳ್ಬೇಕು. ಜೇನುತುಪ್ಪವನ್ನು ಅಂಗೈಯಲ್ಲಿ ಹಾಕೊಂಡು ಪೂರ್ವಾಭಿಮುಖವಾಗಿ ನಿಂತು ಸೂರ್ಯ ದೇವರನ್ನ ಪ್ರಾರ್ಥನೆ ಮಾಡಿ ಅದೇ ಜೇನುತುಪ್ಪವನ್ನು ಮಹಾಪ್ರಸಾದವಾಗಿ ತಾವು ಸ್ವೀಕರಿಸಿ ತದನಂತರ ನೀವು ಆಚೆ ಹೊರಡೋದ್ರಿಂದ ಇನ್ನಷ್ಟು ನಿಮ್ಮ ವರ್ಚಸ್ಸು, ತೇಜಸ್ಸು ನಿಮ್ಮ ಕೆಲಸ ಕಾರ್ಯಗಳ ಕಡೆ ಹೆಚ್ಚಿನ ಲಾಭವನ್ನೇ ಸಿದ್ಧಿಪಡಿಸ್ಕೊಳ್ತೀರಿ. ಒಳ್ಳೆಯದಾಗ್ಲಿ, ಶುಭವಾಗ್ಲಿ.